ಧಾರವಾಡದಲ್ಲಿ ರೈತರ ಕೆಚ್ಚೆದೆ ಹೋರಾಟಕ್ಕೆ ಮಣಿದ ಸರ್ಕಾರ. ರೈತರ ಅಹೋರಾತ್ರಿ ಸತ್ಯಾಗ್ರಹಕ್ಕೆ ಭರ್ಜರಿ ಜಯ. ಕಳೆದ 4 ದಿನಗಳಿಂದ ಧಾರವಾಡದಲ್ಲಿ ನಡೆಯುತ್ತಿದ್ದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕಚೇರಿ ಸ್ಥಳಾಂತರ ವಿರೋಧಿಸಿ ಹೋರಾಟಕ್ಕೆ ಅಂತಿಮವಾಗಿ ಯಶಸ್ಸು ಸಿಕ್ಕಿದೆ. ರೈತರ ತೀವ್ರ ಪ್ರತಿರೋಧಕ್ಕೆ ಮಣಿದಿರುವ ರಾಜ್ಯ ಸರ್ಕಾರ ಕಚೇರಿಯನ್ನ ದಾವಣಗೆರೆಗೆ ಸ್ಥಳಾಂತರಿಸುವ ತನ್ನ ನಿರ್ಧಾರವನ್ನು ಅಧಿಕೃತವಾಗಿ ರದ್ದುಗೊಳಿಸಿದೆ. ಸರ್ಕಾರದ ಆದೇಶ ಹೊರಬೀಳುತ್ತಿದ್ದಂತೆ ಧರಣಿ ನಿರತ ರೈತರು ಹರ್ಷ ವ್ಯಕ್ತಪಡಿಸಿದರು. ಧಾರವಾಡದ ಕೆಐಎಡಿಬಿ ಕಚೇರಿ ಎದುರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಧಾರವಾಡದಲ್ಲಿ 40 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯನ್ನ ಸ್ಥಳಾಂತರಿಸಲು ಸರ್ಕಾರ ಮುಂದಾಗಿತ್ತು. ಇದನ್ನ ವಿರೋಧಿಸಿ ರೈತರು ನಡೆಸುತ್ತಿದ್ದ ಅಹೋರಾತ್ರಿ ಧರಣಿಗೆ ಜನಜಾಗೃತಿ ಸಂಘ ಸೇರಿದಂತೆ ಹಲವು ಸಂಘಟನೆಗಳು ಬೆಂಬಲ ಸೂಚಿಸಿದ್ದವು. ಹಿರಿಯ ಹೋರಾಟಗಾರ ವೀರಯ್ಯ ಚಿಕ್ಕಮಠ್ ಅವರ ನೇತೃತ್ವದಲ್ಲಿ ನೂರಾರು ರೈತರು ಒಗ್ಗಟ್ಟಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದರು. ಈ ಹೋರಾಟಕ್ಕ ಮೂಲ ಕಾರ್ಯಕರ್ತ ಆದಂತ ನಮ್ಮೆಲ್ಲ ರಕ್ತ ಸಂಬಂಧಿಗಳಂದರೂ ತೆಪ್ಪಾಗಲಾರದು. ನಮ್ಮ ರೈತ ಕುಟುಂಬದವರು ನಾವೆಲ್ಲ ಇವತ್ತು ಬೆಳಿಗ್ಗೆ ನಾನು ಮಾತಾಡ್ಬೇಕಾದ್ರೆ ಹೇಳಿನಿ, ನಾವು ರೈತರಿಗೆ ಕುಲ ಇಲ್ಲ ಅಂತ ಹೇಳಿದ್ನೆ. ಇಲ್ಲಿ ಎಲ್ಲಾ ಪಕ್ಷದವ್ರು ಅದೇವು. ಆದ್ರೆ ನಾವು ರಾಜಕಾರಣ ಮಾಡೋಣ, ಯಾವಾಗ ಮಾಡೋಣ ಅಂದ್ರೆ ಇಲೆಕ್ಷನ್ ಟೈಮ್ನ ರಾಜಕಾರಣ ಮಾಡೋಣ. ಇವಾಗ ನಾವೇನ್ ಮಾಡೋಣ, ಈ ಕಚೇರಿ ಉಳಿಸ್ಕೋಣ ಅಂತ ನಾನು ಎಲ್ಲರಿಗೂ ಹೇಳಿದ್ನಿ. ಅದ್ರ ಪ್ರಕಾರ ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ನಮ್ಗೆ ಸಪೋರ್ಟ್ ಮಾಡಿದಾರೆ. ಅವರಿಗೆ ಮೊದಲ ಧನ್ಯವಾದ ಹೇಳೋಣ. ಈ ಕಚೇರಿ ಉಳಿದ್ರಿಂತ ಎಲ್ಲಾ ರೈತರಿಗೆ ಅನುಕೂಲ ಆಗ್ತೈತಿ. ಸುತ್ತಮುತ್ತಲಿನ 4-5 ಜಿಲ್ಲೆಯವರಿಗೆ ಇಲ್ಲಿ ಒಳ್ಳೆ ವಾತಾವರಣ ಐತಿ, ಇಂಡಸ್ಟ್ರಿ ಅವ್ರಿಗೆ ಒಳ್ಳೆ ವಾತಾವರಣ ಐತಿ, ಎಲ್ಲಾ ರೀತಿ ಅನುಕೂಲ ಆಗ್ತೈತಿ. ಈ ಕಚೇರಿ ಉಳಿಸಿಕೊಡಲು ನಮ್ಗೆ ಸಹಾಯ ಮಾಡಿದಂತ ಎಲ್ಲರಿಗೂ ಮೊದಲು ಧನ್ಯವಾದ ಹೇಳ್ತೇನೆ. ಎಲ್ಲ ನಾಯಕರಿಗೂ, ಎಲ್ಲ ಪಕ್ಷದ ನಾಯಕರಿಗೂ ಧನ್ಯವಾದಗಳು. ವಿಶೇಷವಾಗಿ ಮಾಧ್ಯಮದವರು ನೀವೆಲ್ಲ ಕೂಡಿ ಅದನ್ನ ಫೋಕಸ್ ಮಾಡಿ ಯಾರಿಗೆ ಸುದ್ದಿ ಮುಟ್ಟಿಸ್ಬೇಕಾಗಿತ್ತು ಅವರಿಗೆ ನೀವು ಸುದ್ದಿ ಮುಟ್ಟಿಸಿದ್ರಿ. ಅದರಿಂದ ನಮ್ಮ ಕೆಲಸ ದೌಡಾಯಿತು. ನಿಮಗೆ ಧನ್ಯವಾದ. ಇಲ್ಲಾಂದ್ರೆ 1 ತಿಂಗಳು ಕಾಯ್ದಕ್ಕಿತ್ತು, 2 ತಿಂಗಳ ಕಾಯ್ದಕ್ಕಿತ್ತು. ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಂಘದ ಅಧ್ಯಕ್ಷ ಬಸವರಾಜ್ ಕೊರ್ವರ್, ಭ್ರಷ್ಟಾಚಾರ ಮುಚ್ಚಿ ಹಾಕಲು ಸರ್ಕಾರ ಇಂಥ ನಿರ್ಧಾರ ತಳೆದಿದೆ. ಅಧಿಕಾರಿಗಳ ಲೂಟಿಯನ್ನ ತಡೆಯುವ ಬದಲು ಕಚೇರಿಯನ್ನೇ ಎತ್ತಂಗಡಿ ಮಾಡುವುದು ಸರಿಯಲ್ಲ ಎಂದು ಕಿಡಿಕಾರಿ ಸರ್ಕಾರ ಕಚೇರಿ ಸ್ಥಳಾಂತರ ಆದೇಶ ಹಿಂಪಡೆದಿರುವುದು ರೈತರ ಹೋರಾಟ ಸಿಕ್ಕ ಜಯ ಎಂದರು. ಇದರ ಗೆಲುವು ಇಲ್ಲಿ ಕುಳಿತಿರುವಂತಹ ಹಾಗೂ ಈ ಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡಿದಂತಹ ಎಲ್ಲ ರೈತ ಬಾಂಧವರಿಗೂ ಹಾಗೂ ಎಲ್ಲ ಮಿತ್ರರಿಗೂ ಸೇರ್ಬೇಕಾದಂಥದ್ದು. ಮೊದಲು ಅವ್ರಿಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಕ್ ಬಯಸ್ತೀನಿ. ಅದಲ್ಲದೆ ಈ ಹೋರಾಟ ಬರೀ ಈ ಕಚೇರಿ ಉಳಿಸ್ಕೊಳ್ಳೋದಷ್ಟೇ ಅಲ್ಲ, ಈಗ ತಾತ್ಕಾಲಿಕವಾಗಿ ಈ ಕಚೇರಿಯನ್ನ ನಾವು ಆದೇಶವನ್ನ ಸ್ಥಗಿತಗೊಳಿಸ್ಯಾರ. ಈಗ ಇದು ಪರ್ಮನೆಂಟ್ ಆಗಿ ಹೆಂಗೆ ಈ ಕಚೇರಿ ಇಲ್ಲಿತ್ತು ಅಲ್ಲಿ ಉಳಿಬೇಕು. ಈ ಕಚೇರಿಯ ವಿಭಾಗದಲ್ಲಿ ಯಾವ್ಯಾವ ಜಿಲ್ಲೆಗಳು ಬರ್ತಿದ್ವು ಆ ಜಿಲ್ಲೆಗಳ ಕೆಲಸಗಳು ಇಲ್ಲೇ ಆಗಬೇಕು. ಅದರ ಜೊತೆ ಇವತ್ತೇನು ಅದನ್ನ ಕ್ಯಾನ್ಸಲ್ ಮಾಡಾಕ, ಈ ಕಚೇರಿನ ಅಲ್ಲಿ ಶಿಫ್ಟ್ ಮಾಡಕ್ಕೆ ಏನು ಕಾರಣನ ಕೊಟ್ಟಿದ್ರು ಅವರು. ಇಲ್ಲಿ ಇಡಿ ಪ್ರಕರಣ ನಡೀತಾ ಇದೆ, ತನಿಖಾ ಹಂತದಲ್ಲಿದೆ ಅಂತ ಹೇಳಿ ಅದರಿಂದ ಅಧಿಕಾರಿಗಳು ಕೆಲಸ ಮಾಡೋರು ಹೆದರ್ತಾ ಇದ್ದಾರೆ, ಪದೇ ಟ್ರಾನ್ಸ್ಫರ್ ಆಗ್ತಾ ಇದ್ದಾವು. ಅದಲ್ಲದೆ ಮಧ್ಯವರ್ತಿಗಳ ಹಾವಳಿ ಬಹಳ ಆಗಿದೆ. ಆ ಕಾರಣಕ್ಕಾಗಿ ನಾವು ಈ ಕಚೇರಿಯನ್ನ ಸ್ಥಳಾಂತರ ಮಾಡಿದೀವಿ ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ರು. ಅದು ನಮ್ಮ ಕೈಗೆ ಇವತ್ತು ಮಧ್ಯಾಹ್ನ ಸಿಕ್ಕಿತ್ತು. ಸೊ ನಾನು ಸನ್ಮಾನ್ಯ ಮಂತ್ರಿಗಳನ್ನ ಎಂ ಬಿ ಪಾಟೀಲ್ರನ್ನ ಕುರಿತು ಒಂದು 4-5 ಪತ್ರಗಳನ್ನು ಈಗಾಗಲೇ ಬರೆದಿದ್ದೆ. ಇಡಿ ಸಂಬಂಧಪಟ್ಟ ಹಾಗೆ ಅವರ ಎಲ್ಲಾ ವಿಚಾರಣೆ ಮುಗಿದು ಚಾರ್ಜ್ ಶೀಟ್ ಫೈಲ್ ಮಾಡಿ ಅವರ ಕಚೇರಿಯಲ್ಲಿ ಸ್ಪೆಷಲ್ DC ಅಂತಹ ಅಧಿಕಾರಿಯೊಬ್ಬರನ್ನ ಅದರಲ್ಲಿ ಅಪರಾಧಿಯನ್ನಾಗಿ ಮಾಡಿ, ಆರೋಪಿಯನ್ನಾಗಿ ಮಾಡಿ ಅವ್ರ ಮೇಲೂ ಕೂಡ FIR ಮಾಡಿದ್ದಾರೆ ಅವರು. ಸೊ ಅದು ಮಿನಿಸ್ಟರ್ ಗಮನಕ್ಕೂ ಇದೆ. ಅದಲ್ಲದೇನೆ ಮಧ್ಯವರ್ತಿಗಳ ಹಾವಳಿ ಅಂತ ಹೇಳಿ ಅದರಲ್ಲಿ ಏನು ಹೇಳಿದ್ದಾರೆ, ಆ ಮಧ್ಯವರ್ತಿಗಳನ್ನ ಕಂಟ್ರೋಲ್ ಮಾಡಬೇಕಾಗಿರುವಂತ ಕೆಲಸ ಅಧಿಕಾರಿಗಳದು. ಅಂತ ಪ್ರಾಮಾಣಿಕ ಅಧಿಕಾರಿಗಳನ್ನ ತಂದು ಕೂಡಿಸ್ರಿ. ಯಾರು ಭ್ರಷ್ಟ ಅಧಿಕಾರಿಗಳದಾರ ಅವ್ರನ್ನ ಇಲ್ಲಿಂದ ಎತ್ತಂಗಡಿ ಮಾಡುವ ಮೂಲಕ ನಮ್ಮ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡ್ರಿ. ರೈತ ಭೂಮಿಯನ್ನು ಕಳ್ಕೊಂಡು ಇವ್ರು ಕೊಟ್ಟಿರುವಂತ ಹಣ ರೈತನ ಹತ್ರ ಉಳಿಯೋದಿಲ್ಲ. ತಲಾಂತರದಿಂದ ಉಳುಮೆ ಮಾಡ್ಕೊಂಡ್ರೆ ಬಂದಿರುವಂತ ಭೂಮಿಯನ್ನ ಸರ್ಕಾರಕ್ಕೆ ಕೊಟ್ಟು, ಸರ್ಕಾರ ಕೊಟ್ಟಿರುವಂತಹ 45 ಲಕ್ಷ ರೂಪಾಯಿ ಇಲ್ಲಿ ಆ ಭಾಗದಾಗ ಈಗ ಎಲ್ಲಿ ಹೋದ್ರು ಸಹ 50-60 ಲಕ್ಷ ರೂಪಾಯಿ ಪರ್ ಎಕರ್, 1 ಎಕರೆಗೆ 50-60 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಈಗ ಮತ್ತೆ ಇವರು ವ್ಯವಸಾಯ ಮಾಡ್ಬೇಕನ್ನೋದಾದ್ರೆ 20-30 ಕಿಲೋಮೀಟರ್ ದೂರ ಹೋಗ್ಬೇಕು, ಊರು ಬಿಟ್ಟು ಹೋಗ್ಬೇಕು ಇವರು. ಅಂತಹ ಪರಿಸ್ಥಿತಿ ಐತಿ. ಸೊ ಹಿಂಗಿರುವಾಗ ಸರ್ಕಾರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಸೊ ಈಗಂತಕ್ಕೆ ನಾವು ಇದೊಂದು ಅಲ್ಪ ತೃಪ್ತಿ ಆಗಿದೆ, ನಮಗೆ ಖುಷಿ ಆಗಿದೆ. ಇಲ್ಲಿರುವಂತ ಎಲ್ಲ ಯುವ ಮಿತ್ರರು, ರೈತರೆಲ್ಲರೂ ಕೂಡಿ 3 ದಿನ ಕಂಟಿನ್ಯೂ ಆಗಿ ಹಗಲು ರಾತ್ರಿ ಅಹೋರಾತ್ರಿ ಧರಣಿ ಮಾಡಿದ್ರಿಂದಲೇ ಆ ಗೆಲುವು ಬಂದಿದೆ. ಅದೆಲ್ಲ ಶ್ರೇಯ ಸೇರ್ಬೇಕಾಗಿದ್ದು ರೈತರಿಗೇನೆ ಮತ್ತು ರೈತ ಮುಖಂಡರಿಗೆ.
ಈ ಕಚೇರಿ ಪರ್ಮನೆಂಟ್ ಆಗಿ ಇಲ್ಲಿ ಉಳಿಬೇಕು, ರೈತರಿಗೆ ಅನುಕೂಲ ಆಗ್ಬೇಕಾದ್ರೆ ಭ್ರಷ್ಟ ಅಧಿಕಾರಿಗಳು ಇಲ್ಲಿಂದ ಟ್ರಾನ್ಸ್ಫರ್ ಆಗಬೇಕು, ಅವರ ಮೇಲೆ ನಿರ್ದಾಕ್ಷಿಣ ಕ್ರಮ ಆಗಬೇಕು. ನೀವು ಅದನ್ನ ಕಂಟ್ರೋಲ್ ಮಾಡಕ್, ಮಧ್ಯವರ್ತಿಗಳನ್ನ ಕಂಟ್ರೋಲ್ ಮಾಡಕ್ ಇದನ್ನ ಕಚೇರಿ ಸ್ಥಳಾಂತರ ಮಾಡ್ತೀನಿ ಅಂತ ಹೇಳೋದು ತಪ್ಪು. ಸೊ ಹಾಗಾಗಿ ಮತ್ತೊಮ್ಮೆ ಈ ಆದೇಶವನ್ನು ಮಾಡಿಫೈ ಮಾಡಿ ಈ ಕಚೇರಿಯನ್ನ ಪರ್ಮನೆಂಟ್ ಆಗಿ ಇಲ್ಲೇ ಇಟ್ಟಿದ್ದೇವೆ ಅಂತೇಳಿ ಕಳಿಸ್ಬೇಕಂತ ತಮ್ಮ ಮೂಲಕ ಮನವಿ ಮಾಡ್ಬೋದು. ಬಿಜೆಪಿಯ ಯುವ ಮುಖಂಡ ಕುಮಾರಗೌಡ ಪಾಟೀಲ್ ಮಾತನಾಡಿ, ಈ ಹೋರಾಟಕ್ಕೆ ಸಹಕರಿಸಿದ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತು ರೈತ ಮುಖಂಡರಿಗೆ ಹೋರಾಟಗಾರರು ಅಭಿನಂದನೆ ಸಲ್ಲಿಸಿದರು. ಈ ಹೋರಾಟದಲ್ಲಿ ಶ್ರೀಶೈಲಗೌಡ ಕಮತರ್, ಕುಮಾರಗೌಡ ಪಾಟೀಲ್, ಶ್ರೀಕಾಂತ್ ಕ್ಯಾತಪ್ಪನವರ್, ಶಿವು ಬಳ್ಳಾರ, ಸುರೇಶ್ ಕೋಟೂರ್, ಕೃಷ್ಣ ತಿವೇಲಿ ಹಾಗೂ ನೂರಾರು ರೈತ ಬಾಂಧವರು ಭಾಗವಹಿಸಿದ್ದರು. ಏನೊಂದು KIDB ಕಚೇರಿ ಕಳೆದ 3-4 ದಿನದಿಂದ ಅಹೋರಾತ್ರಿ ಹೋರಾಟ, ಕಚೇರಿ ಉಳಿಸ್ಕೋಬೇಕಂತೇಳಿ ಧಾರವಾಡದಿಂದ ಈಗ ಅನೇಕ ಇಲಾಖೆಗಳು ಬೇರೆ ಬೇರೆ ಜಿಲ್ಲೆಗೆ ಹೋಗ್ಯಾವು. ಇದು ಕೂಡ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಜಿಲ್ಲೆಯಿಂದ ಸ್ಥಳಾಂತರ ಮಾಡಿದ್ರೆ ಇಲ್ಲಿನ ರೈತಾಪಿ ಜನಗಳಿಗೆ ಸುಮಾರು 12,000 ಎಕರೆನ ಇಲ್ಲಿಂದ ಅಕ್ವರಿ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೇವಲ ಒಂದು 1,500-2,000 ಎಕರೆದು ಅಷ್ಟೇ ಈಗ ರೈತರಿಗೆ ಪರಿಹಾರ ಕೊಟ್ಟಾರ. ಇನ್ನೂ 7-8,000 ಎಕರೆಗೆ ಪರಿಹಾರ ಕೊಡಬೇಕು. ಇಲ್ಲಿಂದ ಸ್ಥಳಾಂತರಗೊಂಡ್ರೆ ರೈತರು ದಿನಂಪ್ರತಿ ಅಲ್ಲಿ ಅಡ್ಡಾಡೋದು ಅಂದ್ರೆ ಸಿಕ್ಕಾಪಟ್ಟಿ ತೊಂದರೆ ಆಗ್ತೈತಿ. ಇಲ್ಲಿದ್ದೇನೆ 2010 ಇಲ್ಲಿ ಮಟನೂ ಪೇಮೆಂಟ್ ಆಗಿಲ್ಲ. ಹಾಗಾಗಿ ಅಲ್ಲಿ ಹೋಗೋದು ಭಾಳ ತೊಂದರೆ ಆಗೋದನ್ನು ಮನಗೊಂಡು ನಮ್ಮ ನಾಯಕರಾದಂಥ ಚಿಕ್ಕಮಠ ಅವರು, ನಾವು, ನಮ್ಮ ಶ್ರೀಕಾಂತ್, RP ಎಲ್ಲರೂ ಸೇರಿ ಒಂದು ರೈತರ ಒಂದು ಮನದಾಳದ ನೋವನ್ನು ಕಟ್ಕೊಂಡು ನಾವು ಹಗಲು ರಾತ್ರಿ ಇಲ್ಲಿ ಅಹೋರಾತ್ರಿ ಒಂದು ಕುಂತೀವಿ. ವಿಠಲನ ಎಲ್ಲರೂ ಕೂಡಿ ನಾವೊಂದು ಹೋರಾಟಕ್ಕೆ ಸಿಕ್ಕ ಜಯ. ನಮ್ಮ ಈ ಜಯದಲ್ಲಿ ಪಕ್ಷಾತೀತವಾಗಿ ದೀಪಕ್ ಚುಂಚರ್ ಅವರು ಇರ್ಬೋದು, ಸಂತೋಷ್ ಲಾಡ್ ಅವರು ಇರ್ಬೋದು, ಕೇಂದ್ರ ಸಚಿವರ ಆಸಕ್ತಿ, ವಿಶೇಷವಾದ ಆಸಕ್ತಿಯಿಂದಾಗಿ, ನಮ್ಮ ಪ್ರಹ್ಲಾದ್ ಜೋಶಿ ಸರ್ ಆಸಕ್ತಿಯಿಂದಾಗಿ ಇವತ್ತು ನಮ್ಗೆ ಈ ಕಚೇರಿ ನಮ್ಮ ಧಾರವಾಡದಲ್ಲೇ ಉಳಿತು. ಹಾಗಾಗಿ ನಮ್ಮ ಈ ಎಲ್ಲ ಪಕ್ಷಾತೀತವಾಗಿ ಎಲ್ಲ ನಾಯಕರಿಗೂ, ವಿಶೇಷವಾಗಿ ನಮ್ಮ MP ಸಾಹೇಬರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವರೆಲ್ಲರೂ ಗಮನಕ್ಕೆ ತರುವಲ್ಲಿ ನಮ್ಮ ಮಾಧ್ಯಮದ ಮಿತ್ರರು ತುಂಬಾ ಕೆಲಸ ಮಾಡಿದ್ರಿ. ನಾವು ಬರೀ ಕುಂದ್ರಬಹುದು, ಹೋರಾಟ ಮಾಡಬಹುದು, ಧಿಕ್ಕಾರಕ್ಕೆ ಹೋಗ್ಬೋದು, ಆದ್ರೆ ಈ ವಿಷಯವನ್ನ ಸರ್ಕಾರದ ಗಮನಕ್ಕೆ ತರುವಲ್ಲಿ ತಮ್ಮ ಕಾರ್ಯ ವಿಶೇಷವಾಗಿರುತ್ತೆ, ಮುಖ್ಯವಾಗಿರುತ್ತೆ. ಅಂತ ಕಾರ್ಯದಲ್ಲಿ ನೀವು ನಮ್ಮನ್ನ ಸಪೋರ್ಟ್ ಮಾಡಿ ನಮ್ಮ ಈ ಹೋರಾಟಕ್ಕೆ ನೀವು ಬೆಂಬಲ ಕೊಟ್ಟಿದ್ದಕ್ಕಾಗಿ ಎಲ್ಲ ನನ್ನ ರೈತರ ಮಿತ್ರರ ಪರವಾಗಿ ಹಾಗೂ ಎಲ್ಲರ ಪರವಾಗಿಯೂ ನಮ್ಮ ನಾಯಕರಿಗೂ ಹಾಗೂ ನಮ್ಮ ಮಾಧ್ಯಮದ ಮಿತ್ರರಿಗೂ ಈ ಮೂಲಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಾಧೀನ ಕಚೇರಿ ಸ್ಥಳಾಂತರ ಆಗಿದ್ದು ಈ ಎಲ್ಲರ ರೈತರ ಒಂದು ಜೀವನಾಡಿ. ಇದನ್ನ ಸ್ಥಳಾಂತರಿಸಿದ್ದಕ್ಕೆ ನಾವೆಲ್ಲ ರೈತ ಮುಖಂಡರು, ರೈತರು, ಎಲ್ಲ ವರ್ಗದವರು ಇಲ್ಲೇ ಉಳಿಬೇಕಂತೇಳಿ ನಿರಂತರ ಅಹೋರಾತ್ರಿ ಧರಣಿ ಮಾಡಿದ್ವಿ. ಈ ಧರಣಿ ಇದಕ್ಕೆ ಸರ್ಕಾರ ಬೆಂಡಾಗಿ ನಮ್ಮನ್ನ ಇಲ್ಲೇ ಸ್ಥಳಾಂತರವನ್ನು ಸ್ಥಗಿತಗೊಳಿಸೋದಕ್ಕೆ ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದ ತಿಳಿಸ್ತೀವಿ. ಸುಮಾರು 40-50 ವರ್ಷ ಇತಿಹಾಸ ಇರುವಂತ ಕರ್ನಾಟಕ ಭೂ ಸ್ವಾಧೀನ ಕಚೇರಿಯನ್ನ ಇವತ್ತ ಸ್ಥಳಾಂತರ ಮಾಡಿ ಬೆಳಗಾವಿ ದಾವಣಗೆರೆಗೆ ಸ್ಥಳಾಂತರ ಮಾಡಿದ್ರು. ಆ ಕಚೇರಿಯ ಸ್ಥಳಾಂತರ ಕುರಿತು ಹೋರಾಟ ಮಾಡಿದಂತ ಎಲ್ಲಾ ರೈತರಿಗೂ ಧನ್ಯವಾದಗಳು. ಅದೇ ರೀತಿ ಹೋರಾಟ ಮಾಡಲು ಏನು ನಮ್ಮ ವಿನಯ ಚಿಕ್ಕಮಠ ಅವರು ನಿರ್ಧಾರ ತಗೊಂಡು ಎಲ್ಲಾ ರೈತರು ಒಗ್ಗೂಡಿಸಿಕೊಂಡು ಈ ಕಚೇರಿ ಉಳಿಸಿಕೊಳ್ಳುವಂತ ಕೆಲಸದಲ್ಲಿ ಬಹಳ ಒಂದು ಉತ್ತಮವಾದ ಕೆಲಸ ಮಾಡಿದ್ರು. ಅದಕ್ಕೆ ನಾವೆಲ್ಲ ಸ್ನೇಹಿತರು, ಎಲ್ಲ ಹೋರಾಟಗಾರರು ಕೂಡ ಅವ್ರು ಸಪೋರ್ಟ್ ಮಾಡಿ ಇವತ್ತು ಈ ಕಚೇರಿ ಇಲ್ಲಿ ಉಳಿಲಿಕ್ಕೆ ಅನುಕೂಲ ಆಯ್ತು. ಅದೇ ರೀತಿ ಈ ಕಚೇರಿ ಉಳಿಬೇಕಂದ್ರೆ ಮಾಧ್ಯಮ ಮಿತ್ರರು ಯಾರಿಗೆ ಈ ವಿಷಯ ಮುಟ್ಟಬೇಕಾಗಿತ್ತು, ರೈತರ ಹೋರಾಟ, ಅದನ್ನ ನೀವೆಲ್ಲ ಮಾಧ್ಯಮದವರು ಆ ವಿಷಯವನ್ನು ಮುಟ್ಟಿಸಿದಕ್ಕೆ ಇಷ್ಟು ಶೀಘ್ರವಾಗಿ ನಮಗೆ ಈ ಕಚೇರಿ ಇಲ್ಲೇ ಉಳಿಲಿಕ್ಕೆ ಅನುಕೂಲ ಆಯ್ತು. ಅದಕ್ಕೆ ತಮಗೂ ಕೂಡ ತುಂಬಾ ಧನ್ಯವಾದಗಳು. ಈ ಕಚೇರಿ ಇಲ್ಲಿ ಉಳಿದ್ರಿಂದ ಎಲ್ಲಾ ರೈತರಿಗೂ ಒಂದು ಅನುಕೂಲ ಆತ.
ಈ ಕಚೇರಿ ಇಲ್ಲೇ ಉಳಿದು ಅಷ್ಟೇ ಅಲ್ಲ, ಮೊದಲು ಯಾವ ಜಿಲ್ಲೆಗಳು ಇಲ್ಲಿದ್ದು ಅವು ಕೂಡ ಇಲ್ಲೇ ಬರ್ಬೇಕು. ಮತ್ತು ಮೊದಲಿನ ತರ ಪುನಃ ಕಾರ್ಯಾರಂಭ ಮಾಡಬೇಕು. ಮತ್ತು ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಗೆ ಭ್ರಷ್ಟಾಚಾರ ಅಧಿಕಾರಿಗಳನ್ನ ಹಾಕಬಾರ್ದು ಅಂತೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೀನಿ.